ಜಗತ್ತು ನಿಮ್ಮತ್ತ ಬೆರಳು ಮಾಡಿ ನೀನು ಸೋತು ಹೋದೆ ಎಂದು ಹೇಳುತ್ತಿದೆಯೇ? ಜನರು ನಿಮ್ಮನ್ನು ನೋಡಿ ಹಾಸ್ಯ ಮಾಡುತ್ತಾ ನಿನಗೆ ಇದು ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆಯೇ? ಹಾಗಿದ್ದರೆ ಒಂದು ಮಾತು ನೆನಪಿರಲಿ, ಈ ಜಗತ್ತಿನಲ್ಲಿ ಇತಿಹಾಸ ಸೃಷ್ಟಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಕಾಲದಲ್ಲಿ ಸೋತವರೇ. ಅವರು ಇಂದು ಯಶಸ್ವಿಯಾಗಿದ್ದಾರೆ ಎಂದರೆ ಅದಕ್ಕೆ ಕಾರಣ ಅವರು ಸೋಲಿಗೆ ಹೆದರಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಇಂದಿನ ಈ ವಿಡಿಯೋ ನಿಮ್ಮೊಳಗಿನ ಸೋಲಿನ ಭಯವನ್ನು ಹೋಗಲಾಡಿಸಿ ಗೆಲುವಿನ ಹಸಿವನ್ನು ಹೆಚ್ಚಿಸಲಿದೆ. ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಪ್ರಮೀಳ. ನಮ್ಮ ಜ್ಞಾನಜ್ಯೋತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ನೀವು ದಾರಿ ಕಾಣದೆ ಕಂಗಾಲಾದಾಗ ಅಥವಾ ನಿಮ್ಮ ಧೈರ್ಯ ಕುಗ್ಗಿದಾಗ ನಿಮಗೆ ಸ್ಫೂರ್ತಿ ತುಂಬುವುದು ಮತ್ತು ನಿಮ್ಮಲ್ಲಿ ಪ್ರೇರಣೆ ತುಂಬುವುದೇ ನಮ್ಮ ಗುರಿ. ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಸೋಲು ಎಂಬುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮೊದಲ ಪಾಠ. ನೀವು ಕೆಳಗೆ ಬಿದ್ದಾಗ ಈ ಜಗತ್ತು ನಿಮ್ಮನ್ನು ನೋಡಿ ನಗಬಹುದು, ಆದರೆ ನೀವು ಮತ್ತೆ ಎದ್ದು ನಿಂತಾಗ ಅದೇ ಜಗತ್ತು ನಿಮಗಾಗಿ ಚಪ್ಪಾಳೆ ತಟ್ಟುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಒಂದು ಪುಟ್ಟ ಇರುವೆ ತನ್ನ ತೂಕಕ್ಕಿಂತ ಹೆಚ್ಚಿನ ಭಾರವನ್ನು ಹೊತ್ತು ಗೋಡೆ ಏರುವಾಗ ಎಷ್ಟು ಬಾರಿ ಕೆಳಗೆ ಬೀಳುತ್ತದೆ, ಆದರೂ ಅದು ಪ್ರಯತ್ನವನ್ನು ಬಿಡುವುದಿಲ್ಲ. ಕೊನೆಗೆ ಅದು ಖಂಡಿತವಾಗಿಯೂ ತನ್ನ ಗುರಿಯನ್ನು ತಲುಪುತ್ತದೆ. ಇನ್ನು ನಾವು ಮನುಷ್ಯರು, ನಮ್ಮೊಳಗೆ ಇನ್ನೂ ಹೆಚ್ಚಿನ ಶಕ್ತಿ ಇದೆ. ನಿಮ್ಮ ಕನಸು ದೊಡ್ಡದಿದ್ದಾಗ ನಿಮ್ಮ ಹೋರಾಟವೂ ದೊಡ್ಡದಾಗಿರುತ್ತದೆ. ಆ ಹೋರಾಟವನ್ನು ನೋಡಿ ಓಡಿ ಹೋಗಬೇಡಿ, ಎದುರಿಸಿ ನಿಲ್ಲಿ. ನೆನಪಿರಲಿ, ಸಮುದ್ರದ ಅಲೆಗಳು ಯಾವಾಗಲೂ ಶಾಂತವಾಗಿದ್ದರೆ ಒಬ್ಬ ನಾವಿಕ ಎಂದಿಗೂ ನುರಿತವನಾಗಲು ಸಾಧ್ಯವಿಲ್ಲ. ಕೊನೆಯದಾಗಿ ಒಂದು ಮಾತು, ನೀವು ಗೆಲ್ಲುವವರೆಗೂ ಈ ಜಗತ್ತಿಗೆ ನಿಮ್ಮ ಕಥೆಯ ಅಗತ್ಯವಿರುವುದಿಲ್ಲ. ಆದರೆ ನೀವು ಒಮ್ಮೆ ಗೆದ್ದರೆ ನಿಮ್ಮ ಕಥೆಯೇ ಈ ಜಗತ್ತಿಗೆ ಸ್ಫೂರ್ತಿಯಾಗುತ್ತದೆ. ನಿಮ್ಮಲ್ಲಿ ಗೆಲ್ಲುವ ಛಲವಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಖಂಡಿತ ಗೆಲ್ಲುತ್ತೇನೆ, ಐ ವಿಲ್ ಡೆಫಿನೆಟ್ಲಿ ವಿನ್ ಎಂದು ಟೈಪ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ ಮತ್ತು ನಿಮ್ಮ 5 ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಯಾವಾಗಲೂ ಪಾಸಿಟಿವ್ ಆಗಿರಿ ಮತ್ತು ನಿಮ್ಮ ಗುರಿಯತ್ತ ಸಾಗುತ್ತಿರಿ. ಧನ್ಯವಾದಗಳು. ಜಗತ್ತು ನಿಮ್ಮತ್ತ ಬೆರಳು ಮಾಡಿ ನೀನು ಸೋತು ಹೋದೆ ಎಂದು ಹೇಳುತ್ತಿದೆಯೇ? ಜನರು ನಿಮ್ಮನ್ನು ನೋಡಿ ಹಾಸ್ಯ ಮಾಡುತ್ತಾ ನಿನಗೆ ಇದು ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆಯೇ? ಹಾಗಿದ್ದರೆ ಒಂದು ಮಾತು ನೆನಪಿರಲಿ,